ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಆಗಸ್ಟ್ 19. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 232ನೇ ಪುಟ. ಶೀರ್ಷಿಕೆ: ವರ್ಣಿಸಲಶಕ್ಯವಾದ ದೇವರ ದಾನಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಹೇಳುತ್ತೇವೆ. ಈ ದಿನದ ಸತ್ಯವೇದದ ವಾಕ್ಯ: ವರ್ಣಿಸಲಶಕ್ಯವಾದ ದೇವರ ದಾನಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. 2 ಕೊರಿಂಥದವರಿಗೆ 9ನೇ ಅಧ್ಯಾಯ 15ನೇ ವಚನ. ಮಾನವ ಜನಾಂಗವು ಕೊನೆಯ ದಿನಗಳಲ್ಲಿ ಬಹಳ ಭಯಾನಕ ಸಾಕ್ಷಿಗಳನ್ನು ಎದುರಿಸಬೇಕಾಗುತ್ತದೆ. ಯಾಕೆಂದರೆ ಬಹುಪಾಲು ಮನುಷ್ಯರು ಬೆಲೆ ಕಟ್ಟಲಾರದ ಕಾಣಿಕೆಯನ್ನು ನಿರಾಕರಿಸಿದ್ದಾರೆ. ಹೌದು, ದೇವರು ಈ ಲೋಕಕ್ಕೆ ನೀಡಬಹುದಾದ ಬಹಳ ಶ್ರೀಮಂತವಾದ ಉಡುಗೊರೆಯನ್ನು ನಿರಾಕರಿಸಿ ತಿರಸ್ಕರಿಸಿದ್ದಾರೆ. ನಮಗೆ ದೊರಕುವ ಎಲ್ಲ ಆಶೀರ್ವಾದಗಳು ಕ್ರಿಸ್ತನ ಅತ್ಯಮೂಲ್ಯವಾದ ಅಂದಾಜು ಮಾಡಲಾರದ ಕೊಡುಗೆಯ ಮೂಲಕ ಮಾತ್ರ ಆಗಿದೆ. ಜೀವನ, ಆರೋಗ್ಯ, ಸ್ನೇಹಿತರು, ಸಂತೋಷ, ವಿವೇಕ, ಬುದ್ಧಿಶಕ್ತಿ ಇವೆಲ್ಲವೂ ಕ್ರಿಸ್ತನ ಅರ್ಹತೆಯ ಮೂಲಕ ಮಾತ್ರ ನಮ್ಮದಾಗಿದೆ. ದೇವರೇ ಸಮಸ್ತಕ್ಕೂ ಒಡೆಯನು ಎಂದು ಎಲ್ಲ ಹಿರಿಯರು ಮತ್ತು ಕಿರಿಯರು ಅಂಗೀಕರಿಸಲಿ. ಮತ್ತು ಕ್ರಿಸ್ತನ ಜೀವನ, ಮರಣ, ಪವಿತ್ರತೆ, ಅರ್ಹತೆಯಿಂದ ಮಾತ್ರ ನಮಗೆ ಎಲ್ಲ ಆಶೀರ್ವಾದಗಳು ದೊರಕುತ್ತವೆ ಎಂದು ಎಲ್ಲ ಹಿರಿಯರು ಕಿರಿಯರು ತಿಳಿದುಕೊಳ್ಳಲಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ ಎಂದು ಅಪೊಸ್ತಲನು ಬರೆಯುತ್ತಾನೆ. ನಾವು ಕ್ರೂರ ಯಜಮಾನನ ಹಿಡಿತದಲ್ಲಿದ್ದಾಗಲೂ, ಅಂಧಕಾರದ ರಾಜನು ನಮ್ಮ ಆತ್ಮಗಳನ್ನು ಆಳುತ್ತಿದ್ದಾಗಲೂ, ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ತನ್ನ ಸ್ವಂತ ರಕ್ತವೆಂಬ ವಿಮೋಚನಾ ಬೆಲೆಯನ್ನು ತೆತ್ತನು. ಕ್ರಿಸ್ತನಿಗೆ ಮನಃಪೂರ್ವಕವಾದ ಸೇವೆಯನ್ನು ಸಲ್ಲಿಸಿರಿ. ದೇವರದ್ದೇ ಆಗಿರುವುದೆಲ್ಲವನ್ನು ಎಂದಿಗೂ ಕದಿಯಬೇಡಿರಿ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂದು ವಾಕ್ಯವು ಹೇಳುತ್ತದೆ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂದು ಆತನ ಪರಿಶುದ್ಧವಾದ ವಾಕ್ಯದ ಮೂಲಕ, ಆತನ ಅನುಗ್ರಹಗಳ ಮೂಲಕ ಮತ್ತು ಆತನು ಕಳುಹಿಸಿಕೊಟ್ಟ ಸೇವಕರ ಸಂದೇಶಗಳ ಮೂಲಕ ಕ್ರಿಸ್ತನು ಅನುದಿನವೂ ನಿಮಗೆ ಹೇಳುತ್ತಿದ್ದಾನೆ. ಯೇಸು ಕ್ರಿಸ್ತನು ನಿಮಗೆ ತನ್ನ ಪರಿಶುದ್ಧವಾದ ಅತ್ಯಮೂಲ್ಯವಾದ ಜೀವವನ್ನು ದಯಪಾಲಿಸಿದ್ದಾನೆ. ಭೋಗದಾಸೆಯಿಂದ ಈ ಲೋಕದಲ್ಲಿ ತುಂಬಿರುವ ಭ್ರಷ್ಟತೆಯಿಂದ ತಪ್ಪಿಸಿಕೊಂಡು ನೀವು ಆತನ ದೈವ ಸ್ವಭಾವದ ಪಾಲುದಾರರಾಗುವಂತೆ ಆತನು ನಿಮಗೆ ತನ್ನ ಕಳಂಕವಿಲ್ಲದ ಜೀವನವನ್ನು ಕೊಟ್ಟಿದ್ದಾನೆ. ಅಷ್ಟು ಶ್ರೇಷ್ಠವಾದ ಅತ್ಯುನ್ನತವಾದ ಪ್ರೀತಿಗೆ ನಿಮ್ಮನ್ನು ನೀವು ಅವನಲ್ಲಿ ಒತ್ತೆ ಇಡಿರಿ, ಈಡುಕೊಡಿರಿ. ಈ ಅಂಧಕಾರದ ಆತ್ಮೀಕ ಮಧ್ಯರಾತ್ರಿಯಲ್ಲಿರುವ ನಾವು ಕ್ರಿಸ್ತನಿಂದ ನಮಗೆ ಉಚಿತವಾಗಿ ದೊರಕಿದ ಪ್ರೀತಿ ನಮಗಿಲ್ಲದಿದ್ದರೆ ನಾವು ತೀವ್ರವಾದ ಹತಾಶೆಯಲ್ಲಿ ಇರಬೇಕಿತ್ತಲ್ಲವೇ? ದೇವರು ನಮಗೆ ಯೇಸು ಕ್ರಿಸ್ತನನ್ನು ಕೊಟ್ಟ ಕಾರಣಕ್ಕೆ ದೇವರಿಗೆ ಅನುದಿನವೂ ಸ್ತೋತ್ರ ಹೇಳಬೇಕು. ನಮಗಾಗಿ ನಿತ್ಯ ಜೀವವೆಂಬ ಉಡುಗೊರೆಯನ್ನು ಪಡೆದುಕೊಳ್ಳಲು ಕ್ರಿಸ್ತನು ಮರಣ ಹೊಂದಿದನು ಎಂಬ ಆಲೋಚನೆಯು ನಮ್ಮ ಹೃದಯದ ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠೆಯ ಕೃತಜ್ಞತೆಗೆ ಮತ್ತು ನಮ್ಮ ತುಟಿಗಳ ಅತ್ಯಂತ ಉತ್ಸಾಹಭರಿತ ಸ್ತುತಿಗೆ ಕರೆ ಕೊಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.